ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಈಗ ಸಿಗುವಂತಹ ಸೀಸನ್ನಲ್ಲಿ ಸಿಗುವಂತಹ ಒಂದು ಮಾವಿನ ಹಣ್ಣಿನಿಂದ ಐಸ್ ಕ್ರೀಮ್ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಐಸ್ ಕ್ರೀಮ್ ತಯಾರಿಸೋದಕ್ಕೆ ಸಕ್ಕರೆ, ಕ್ರೀಮು, ಮಿಲ್ಕ್ ಪೌಡರ್, ಕಸ್ಟರ್ಡ್ ಪೌಡರ್ ಇವ್ಯಾವುದು ಕೂಡ ಬೇಡ. ತುಂಬಾ ಈಸಿಯಾಗಿ ನೀವು ಈ ಒಂದು ಮಿಲ್ಕ್ ಐಸ್ ಕ್ರೀಮನ್ನು ತಯಾರಿಸ್ಕೊಳ್ಬೋದು. ಸೊ ಈ ಒಂದು ಐಸ್ ಕ್ರೀಮ್ನ ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಒಂದು 10 ಗೋಡಂಬಿಯನ್ನು ನಾನು ಸ್ವಲ್ಪ ನೀರು ಹಾಕಿ ಒಂದು 2 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ. ಚೆನ್ನಾಗಿ ನೆನಿಬೇಕು. ಅದಾದ ನಂತರ ಒಂದು ಪ್ಯಾನಿಗೆ ನಾನಿಲ್ಲಿ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನು ಕೂಡ ಹಾಕ್ಕೊಂಡಿಲ್ಲ. ನಾವು ಈಗ ಕಾಯಿಸಿರುವಂಥ ಹಾಲನ್ನಾದರೂ ತೊಗೊಳ್ಬೋದು, ಕಾಯಿಸ್ತಿಲ್ಲ ಇರುವಂಥ ಹಾಲನ್ನಾದರೂ ತೊಗೊಳ್ಬೋದು. ಆದರೆ ನೀರನ್ನು ಮಾತ್ರ ಹಾಕಬಾರ್ದು. ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು. ಓಕೆ, ಸೊ ಈಗ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡ್ಬೋದು, ತುಂಬ ಹಣ್ಣಾಗಿರೋದು, ಚೆನ್ನಾಗಿ ಹಣ್ಣಾಗಿರಬೇಕು, ಕೆಂಪಗಿರಬೇಕು, ಆ ಥರದ್ದಿದ್ದರೆ ಖಂಡಿತ ತೊಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ಸ್ವೀಟಿನ ಅಗತ್ಯತೆ ಕೂಡ ಬೇಕಾಗೋದಿಲ್ಲ. ಸೊ ಈ ಬೇಸಿಗೆಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಮ್ಯಾಂಗೋ ಐಸ್ ಕ್ರೀಮು. ಈ ಐಸ್ ಕ್ರೀಮ್ನ ಖಂಡಿತ ಒಂದು ಸಲ ತಯಾರಿಸಿ ತಿಳಿಸಿ ಹೇಗಿತ್ತು ಅನ್ನೋದು. ಯಾಕೆಂದರೆ ಇದಕ್ಕೆ ಕಾರ್ನ್ಫ್ಲೋರ್ನ ಆಗಲಿ ಅಥವಾ ನಾವು ಮಿಲ್ಕ್ ಪೌಡರ್ ಆಗಲಿ, ಕಸ್ಟರ್ಡ್ ಪೌಡರ್ ಆಗಲಿ, ಇದ್ಯಾವುದೂ ಕೂಡ ನಾವು ಉಪಯೋಗಿಸ್ತಾ ಇಲ್ಲ. ಈಗ ನೋಡ್ಬೋದು, ಇಲ್ಲಿ ನಾನು ಮಾವಿನ ಹಣ್ಣನ್ನು ಕಟ್ ಮಾಡಿ ಅದರ ಪ್ಯೂರಿಯನ್ನು ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ತಗೊಳ್ಬೇಕಾಗುತ್ತೆ. ಅದರಲ್ಲಿರುವಂಥ ಒಂದು ಪ್ಯೂರಿಯನ್ನು ನಾನು ತಗೊಂಡು ಒಂದು ತಟ್ಟೆಗೆ ತೊಗೊಂಡಿದ್ದೀನಿ. ಸುಮಾರು ಇಲ್ಲಿ ನಾನು ಒಂದು 4ರಿಂದ 5 ಮಾವಿನ ಹಣ್ಣನ್ನು, ಅದರ ಪ್ಯೂರಿಯನ್ನು ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಮಾವಿನ ಹಣ್ಣು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಗೋಡಂಬಿ, ನೆನೆಸಿರುವಂತಹ ಗೋಡಂಬಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನೀರು ಅಥವಾ ಹಾಲು ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ನಾನು ಇದನ್ನು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಸೊ ಈಗ ಹಾಲನ್ನು ನೋಡ್ಬೋದು, ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರಬೇಕು. ನಾವು ಅರ್ಧ ಲೀಟರ್ ಹಾಲು ಹಾಕಿದ್ದೀವಲ್ಲ, ಅದು ಒಂದು 1/4% ಅದು ಗಟ್ಟಿ ಆಗ್ತಾ ಬಂದಿರಬೇಕು. ಹಾಲು 1/4% ಆಗಿರಬೇಕು. ಆ ರೀತಿಯಾಗಿ ಆಗೋವರೆಗೆ ನಾವು ಹಾಲನ್ನು ನಾವು ಕುದಿಸ್ಕೋಬೇಕಾಗತ್ತೆ. ಸೊ ಕೆನೆ ಎಲ್ಲ ಸೈಡಲ್ಲಿ ಬರ್ತಾ ಇದೆ. ಕೆನೆ ಅಂತೂ ಖಂಡಿತ ಇದನ್ನು ತೆಗೆದು ಆಚೆ ಹಾಕಿಬಿಡಿ. ಕೆನೆ ಇರಬೇಕು, ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು. ಸೊ ಆ ಕೆನೆ ಎಲ್ಲ ನಿಧಾನವಾಗಿ ತೆಗೆದು ಹಾಲಲ್ಲ ಹಾಕ್ಕೊಳ್ಳಿ. ಈಗ ರುಬ್ಬಿರುವಂತಹ ಒಂದು ಗೋಡಂಬಿಯ ಮಿಶ್ರಣ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು. ಸೊ ಹಾಲು ಜೊತೆ ನಾವು ಗೋಡಂಬಿ ಒಂದು ಜ್ಯೂಸನ್ನು ಕೂಡ ಹಾಕಿ ನೀಟಾಗಿ ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀವಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಖಂಡಿತ ಎಲ್ಲ ಮಕ್ಕಳು ಐಸ್ ಕ್ರೀಮ್ ಅಂದರೆ ಇಷ್ಟಪಡ್ತಾರೆ. ಮನೆಯಲ್ಲಿ ನೀವು ಈ ರೀತಿಯಾಗಿ ಐಸ್ ಕ್ರೀಮನ್ನು ಮಾಡಿ ಮನೇಲಿ ಇಟ್ಕೊಂಡ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಸೊ ಈಗ ಒಂದು ಜಾರಿಗೆ ನಾವು ಮಾವಿನ ಹಣ್ಣಿನ ಪ್ಯೂರಿ ಇದೆಯಲ್ಲ, ಅದನ್ನು, ಮಾವಿನ ಹಣ್ಣಿನ ತಿರುಳು, ಅದನ್ನು ಇವಾಗ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ. ರುಬ್ಬಕ್ಕೆ ಸ್ವಲ್ಪ ನಿಮಗೆ ಹಾಲು ಬೇಕು ಅಂದರೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೀರೇನು ಬೇಡ. ಹಾಗೆ ನೀವು ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣಿದ್ರೆ ಖಂಡಿತ ನೀರೇನು ಬೇಕಾಗೋದಿಲ್ಲ, ಸಾಕಾಗುತ್ತೆ. ಈಗ ಇದನ್ನು ರುಬ್ಕೊಂಬಂದಿದ್ದೀನಿ. ಈ ರೀತಿಯಾಗಿ ಇದು ರೆಡಿಯಾಗಿದೆ. ಸೊ ಇದನ್ನು ಒಂದು ಸೈಡು ತೆಗೆದಿಟ್ಕೊಳ್ಳೋಣ. ಈಗ ಹಾಲು ನಮಗೆ ಪೂರ್ತಿಯಾಗಿ ತಣ್ಣಗಾಗಬೇಕು, ಸ್ವಲ್ಪನೂ ಕೂಡ ಬಿಸಿ ಆಗಬಾರ್ದು. ನೋಡಿ, 1/4% ಹಾಲಾಗಿದೆ. ಅರ್ಧ ಲೀಟರ್ ಹಾಲಲ್ಲಿ 1/4 ಭಾಗ ಪೂರ್ತಿಯಾಗಿ ಇಂಗಿದೆ. ಸೊ ಈಗ ಹಾಲು ಗಟ್ಟಿಯಾಗಿದೆ. ಹೀಗಿದ್ದಾಗ ನಾವು ರುಬ್ಬಿರುವಂಥ ಮಿಶ್ರಣ ಹಾಕ್ಕೊಳ್ಬೇಕು. ಸ್ಟವ್ವಿಂದ ಕೆಳಗೆ ಇಳಿಸಿ ಪೂರ್ತಿಯಾಗಿ ಹಾಲು ತಣ್ಣಗಾಗಬೇಕು. ಹಾಲು ತಣ್ಣಗೆ ಆಗೋಕ್ಕಿಂತ ಮುಂಚೆನೇ ನೀವು ಈ ಒಂದು ಮಾವಿನ ಹಣ್ಣಿನ ತಿರುಳನ್ನು ಹಾಕಿದ್ರೆ ಹಾಲು ಒಡೆದೋಗುತ್ತೆ. ದಯವಿಟ್ಟು ಹಾಲು ಪೂರ್ತಿಯಾಗಿ ತಣ್ಣಗಾಗಲಿ ಫ್ರೆಂಡ್ಸ್. ತಣ್ಣಗಾದ ನಂತರನೇ ಇದನ್ನು ಹಾಕ್ಕೊಳ್ಳಿ. ಮಾವಿನ ಹಣ್ಣಿನ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಪ್ಯೂರಿನ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಹೀಗೆ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ. ಖಂಡಿತ ಇದಕ್ಕೆ ಸಕ್ಕರೆ ಏನು ಕೂಡ ಹಾಕ್ಕೊಳ್ಳೋದಿಲ್ಲ. ನಿಮಗೆ ಬೇಕು ಅಂದರೆ ಸಕ್ಕರೆ ಉಪಯೋಗಿಸ್ಬೋದು, ಬೇಡ ಅನ್ನೋದಾದರೆ ನೀವು ಸಕ್ಕರೆಯನ್ನು ಸ್ಕಿಪ್ ಮಾಡಿ ನೀವು ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಸ್ವಲ್ಪನೂ ಕೂಡ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ಒಂದು ಜಾರಿಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಜ್ಯೂಸರ್ ಜಾರ್ ಇತ್ತು, ಸೊ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸರ್ ಜಾರ್ ಇಲ್ಲ ಅಂತಂದರೆ ಮಾಮೂಲಿ ಮಿಕ್ಸಿ ಜಾರ್ ಇದೆಯಲ್ಲ, ಟೈಟಾಗಿ ಬಾಕ್ಸ್ ಅದ್ರ ಮುಚ್ಚಳ ಟೈಟ್ ಇರೋವಂಥ ಒಂದು ಜಾರ್ ಇದ್ದರೆ ಅದಕ್ಕೆ ಹಾಕ್ಕೊಂಡು ಒಂದು 2 ಸಲ ಗ್ರೈಂಡ್ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಳ್ಳೋಣ. ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಮತ್ತೆ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ. ನುಣ್ಣಗೆ ರುಬ್ಬಿದ್ರೆ ಖಂಡಿತವಾಗ್ಲೂ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ. ನೋಡಿ ಈ ರೀತಿಯಾಗಿ ಆಗಿದೆ. ಸೊ ಆಗಿರುವಂತಹ ಒಂದು ಐಸ್ ಕ್ರೀಮನ್ನು ಇವಾಗ ನಾವು ಜಾಸ್ತಿ ನೀವು ತಲೆ ಕೆಡಿಸ್ಕೊಂಡು ಅಯ್ಯೋ ಇದಕ್ಕೆ ನಾವು ಮನೆಯಲ್ಲಿ ನಾವು ಐಸ್ ಕ್ರೀಮ್ ಮಾಡ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ಏನೇನೋ ಬೇಕು ಅಂತ ಖಂಡಿತ ಏನೂ ಇಲ್ಲ. ತೀರ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೊಳ್ಳೋವಂಥ ವಿಧಾನವನ್ನು ನಾನು ತಿಳಿಸ್ಕೊಟ್ಟಿರುವಂತಹದ್ದು. ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ನೋಡ್ಬೋದು ಈ ಥರ ಬಾಕ್ಸ್ ಇದ್ದರೆ ಸಾಕು, ಅಥವಾ ಸ್ಟೀಲ್ ಬಾಕ್ಸ್ ಇದ್ದರೆ ಅದಕ್ಕೂ ಹಾಕ್ಕೊಳ್ಬೋದು. ನಂತರ ಮೇಲ್ಗಡೆ ಸ್ವಲ್ಪ ಪಿಸ್ತಾ ಗೋಡಂಬಿಯನ್ನು ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಪ್ಯೂರಿಯನ್ನು ಹಾಕಿದ ನಂತರ ಮೇಲ್ಗಡೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಈ ಮುಚ್ಚಳ ಟೈಟಾಗಿ ಇರಬೇಕು, ಅದಕ್ಕೋಸ್ಕರ ನಾನು ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ, ಎಲ್ಲರ ಮನೆಯಲ್ಲೂ ಪ್ಲಾಸ್ಟಿಕ್ ಕವರ್ ಅಂತೂ ಸಿಕ್ಕೇ ಸಿಗುತ್ತಲ್ವಾ, ಕವರ್ನ ಹಾಕಿ ಮುಚ್ಚಳನ ಮುಚ್ಚಿರೆ ಟೈಟಾಗಿರುತ್ತೆ, ಸ್ವಲ್ಪನೂ ಕೂಡ ಗಾಳಿ ಆಡೋದಿಲ್ಲ. ಆವಾಗ ಫ್ರಿಡ್ಜಲ್ಲಿ ಒಂದು 4 ರಿಂದ 5 ಅವರ್ ನೀವು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. 5 ಅವರ್ ಆದ ನಂತರ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಅಂದರೆ ಖಂಡಿತವಾಗ್ಲೂ ಫ್ರೆಂಡ್ಸ್, ನೀವು ಆಚೆಯಿಂದ ತಂದು ತಿನ್ನೋದೇ ಬೇಡ, ಮನೆಯಲ್ಲಿಯೇ ನೀವು ಈ ಒಂದು ಐಸ್ ಕ್ರೀಮನ್ನು, ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಸೊ ನೋಡ್ಬೋದು ನೀವು ಕೂಡ ಎಷ್ಟು ಅದ್ಭುತವಾಗಿ ಬಂದಿದೆ ಈ ಮ್ಯಾಂಗೋ ಐಸ್ ಕ್ರೀಮ್ ಅನ್ನೋದು. ಸೊ ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಮಾವಿನ ಹಣ್ಣಿನಿಂದ ಮಾಡುವಂತಹ ರುಚಿಯಾದ ಒಂದು ಐಸ್ ಕ್ರೀಮನ್ನು ತಯಾರಿಸಿ ಹೇಗಿತ್ತು ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ನೀವು ಕೂಡ ತಯಾರಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಅದನ್ನು ಒಂದು ಸ್ಪೂನು ತೆಗೆದು ಕೂಡ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ಬೋದು ಅದು ಹೇಗಿದೆ ಅಂತ ಕೂಡ ನೋಡಿ. ತುಂಬ ಅದ್ಭುತವಾಗಿರುವಂತಹ, ರುಚಿಯಾಗಿರುವಂತಹ, ಈಸಿಯಾಗಿರುವಂತಹ, ಸಕ್ಕರೆ, ಕ್ರೀಮು, ಮಿಲ್ಕ್ ಪೌಡರ್ ಯಾವುದನ್ನೂ ಕೂಡ ಬಳಸ್ತಲೇ ಮಾಡಿರುವಂತಹ, ರುಚಿಯಾಗಿರುವಂತಹ 1 ಕಪ್ ಹಾಲಿನಿಂದ ಮಾಡಿರುವಂತಹ ಐಸ್ ಕ್ರೀಮ್ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಹೀಗೆ ತಯಾರಿಸಿ ಹೇಗಿತ್ತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.